ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸುಸು ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸುಸು ಸೀರಿಯಲ್ಲು ಶುರುವಿನಲ್ಲಿ ಇಲ್ಲಿ ಸುಭಾಷು ಯಾರನ್ನು ಒಳಗಡೆ ಕರ್ಕೋದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವನಿಗೆ ಗೊತ್ತಾಗ್ತಾ ಇರಲ್ಲ. ಎಲ್ಲಿಗೆ ಹೋದ ಐಶ್ವರ್ಯಮೇಗೌಡ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಯೋಚನೆ ಮಾಡ್ತಾನೆ ನಿಂತಿರ್ತಾನೆ. ಕೊನೆಗೆ ಅವನಿಗೆ ಇಲ್ಲಿ ಫ್ಲ್ಯಾಶ್ ಆಗುತ್ತೆ. ಆಮೇಲೆ ಇಲ್ಲಿ ಒಳಗಡೆ ಹೋಗಿದ್ದು ಯಾರು ಅಂತ ಹೇಳ್ಬಿಟ್ಟು ಯಾರನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಇನ್ನೊಂದು ಕಡೆ ಅವನಿಗೆ ಕೊನೆಗೆ ಫ್ಲ್ಯಾಶ್ ಆದಾಗ ತೆಗಿ ಬಾಗಿಲು ತೆಗಿ, ಯಾರನ್ನ ಕರ್ಕೊಂಡು ಹೋದೆ ಒಳಗಡೆ, ನೀನು ತೆಗಿ, ಯಾರನ್ನ ಕರ್ಕೊಂಡು ಹೋದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ತಿರ್ತಾನೆ. ಆವಾಗ ಇಲ್ಲಿ ವಿದ್ಯಾ ಎಷ್ಟೇ ಇದು ಮಾಡಿದ್ರು ಬಾಗಿಲು ತೆಗಿತಾ ಇರಲ್ಲ. ಆಮೇಲೆ ಯಾರು ಒಳಗಡೆ ಕರ್ಕೊಂಡು ಹೋಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಕೂಗಾಡ್ತಾ ಇರ್ತಾರೆ. ಆಗ ವಿದ್ಯೆ ಕೊನೆಗೆ ನಾನು ಬಾಗಿಲು ತೆಗಿಯಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಸ್ತಾಳೆ. ಆವಾಗ ಇಲ್ಲಿ ಸುಭಾಷ್ಗೆ ಫ್ಲ್ಯಾಶ್ ಆಗುತ್ತೆ. ಇದು ಯಾರ್ದು ಇದು ವಾಯ್ಸು, ವಿದ್ಯೆನ ಥರ ಇದೆಯಲ್ಲ ಈ ವಾಯ್ಸು ಅಂತ ಹೇಳ್ಬಿಟ್ಟು ತುಂಬಾ ಇದು ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಎಷ್ಟೇ ಇದು ಮಾಡಿದ್ರು ಕೂಡ ಇಲ್ಲಿ ಸುಭಾಷು ಎಷ್ಟೇ ಬಾಗಿಲು ತೆಗೆದ್ರು ಕೂಡ ವಿದ್ಯೆ ನಾನು ತೆಗಿಯಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ನಿಂತಿರ್ತಾಳೆ. ಇನ್ನೇನೇ ಆದರೂ ಅಷ್ಟೇ, ಇವತ್ತು ಅವನ್ನ ಉಳ್ಸೋಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಹಿಂಗೆಲ್ಲ ಹೇಳಿದ್ರೆ ನೀನು ಕೇಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಜೋರಾಗಿ ಸುಭಾಷು ಬಾಗಿಲನ್ನು ತಳ್ಳೋಕ್ಕೆ ಶುರು ಮಾಡ್ತಾನೆ. ಅವ್ನು ತಳ್ಳಿದಂಥ ಫೋರ್ಸಿಗೆ ಬಾಗಿಲು ಕೂಡ ಡೋರ್ ಓಪನ್ ಆಗಿಬಿಡುತ್ತೆ. ಆಮೇಲೆ ನೋಡು ನೀನು ಕೈ ಮುಗಿತೀನಿ, ದಯವಿಟ್ಟು ನೀನು ನಮ್ಮ ಮಾವಂಗೆ ಏನು ಮಾಡಬೇಡ ಅಂತ ಹೇಳ್ಬಿಟ್ಟು ವಿದ್ಯೆಯಲ್ಲಿ ಕಾಲಿಗೂ ಕೂಡ ಬೀಳಕ್ಕೆ ಹೋಗ್ತಾಳೆ. ಆಗ ಇಲ್ಲಿ ಎಷ್ಟೇ ಇದು ಮಾಡಿದ್ರು ಸುಭಾಷು ಅವಳ ಮಾತು ಕೇಳ್ತಾನೆ ಇರಲ್ಲ. ನಿಮ್ಮ ಮಾವನ ಪ್ರಾಣ ಉಳ್ಸೋಕ್ಕೆ ನೀನೇ ಬಂದುಬಿಟ್ಟಿದ್ದೀಯೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷು ಅವಳನ್ನ ತಳ್ಳಿಬಿಡ್ತಾನೆ. ವಿದ್ಯಾ ಇಲ್ಲಿ ಜೋರಾಗಿ ಕೆಳಗಡೆ ಬಿದ್ದುಬಿಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಇವತ್ತು ಅವನನ್ನು ಉಳ್ಸೋಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ, ಅವನ ಪ್ರಾಣ ಇವತ್ತು ನನ್ನ ಕೈಲೇ ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷು ಜೋರಾಗಿ ಇಲ್ಲಿ ಚಾಕ್ನ ಹಿಡಿದು ಚುಚ್ಚೋಕ್ಕೆ ಶುರು ಮಾಡ್ತಾನೆ. ಅಷ್ಟರೊಳಗಡೆ ಇವನು ಅಷ್ಟರೊಳಗಡೆನೇ ಇಲ್ಲಿ ಹಿಂದೆಗಡೆಯಿಂದ ಈಶ್ವರಿ ಬಂದುಬಿಟ್ಟು ಅವನಿಗೆ ಚೇರಲ್ಲಿ ಫೋರ್ಸಾಗಿ ತಲೆಗೆ ಹೊಡೆದ್ಬಿಡ್ತಾಳೆ. ತಲೆಗೆ ಹೊಡೆದಿದ್ದ ಫೋರ್ಸಿಗೆ ಅವನು ಕೆಳಗಡೆ ಬಿದ್ದುಬಿಡ್ತಾನೆ. ಕೆಳಗಡೆ ಬಿದ್ದು ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಕೆಳಗಡೆ ತಲೆ ಸುತ್ತು ಪ್ರಜ್ಞೆ ಕಳ್ಕೊಂಡು ಸುಭಾಷ್ ಬಿದ್ದುಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾಳೆ. ಆಮೇಲೆ ಇಲ್ಲಿ ಈಶ್ವರಿ ಕೂಡ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ನೀನು ಕೇಳಲ್ಲ ಅಲ್ವಾ, ನಿನ್ನ ಕಾಲಿಗೆ ಬಿದ್ದರೂ ಕೂಡ ನೀನು ಬುದ್ಧಿ ಕಲಿಯಲ್ಲ ಅಲ್ವಾ, ಎಷ್ಟು ಹೇಳಿದ್ರು ನೀನು ಮಾಡೋದನ್ನೇ ಮಾಡ್ತೀಯಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಇಲ್ಲಿ ಸುಭಾಷ್ನ ನೋಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಇವಾಗ ನಾನು ಮಾಡಿರೋ ಈಗ ಇದಕ್ಕೆ ನೀನು ಎದ್ದು ಇವಾಗ ಮುಟ್ಟ ನೋಡೋಣ, ಇವಾಗ ಮುಟ್ಟು ಸಾಯಿಸ್ತೀನಿ ಅಂತ ಹೇಳ್ತಿದ್ದೆಲ್ಲ ಸಾಯಿಸೋ ನೋಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿದ್ಯಾ ನಿನಗೇನೂ ಆಗಿಲ್ಲ ಅಲ್ವೇನವ, ಏನಾರ ಒಂದು ದೂಕಿದ ಇದಕ್ಕೆ ಏನಾರು ನಿನಗೇನಾದ್ರೂ ನೋವಾಯ್ತೇನವ, ಎದಳ ಅಂತ ಅಂದಾಗ ಇಲ್ಲ ನನಗೇನೂ ಆಗಿಲ್ಲ ಅಂತ ಅಂದಾಗ ಅವಾಗ ಇಲ್ಲಿ ನಿನಗೆ ಒಂದು ಥರ ಮಾಡ್ತಾನೆ ಅಂದ್ಬಿಟ್ಟು ನಿನಗೆ ಹೆಂಗೆ ಗೊತ್ತಾಯ್ತವ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೇಳ್ತಾಳೆ. ಆವಾಗ ನನಗೆ ಈ ಥರ ಮನೇಲಿ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ನಾನಿಲ್ಲಿ ಅಮ್ಮನ್ನ ಕರ್ಕೊಂಡು ಈ ಥರ ಬಂದೆ ಅಂತ ಹೇಳಿದಾಗ ಇಲ್ಲಿ ಅವಾಗಲೇ ಆಸ್ಪತ್ರೆಯಲ್ಲಿ ನೀವು ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ. ಇಲ್ಲಿ ಅವಾಗ ನಾನು ಈ ಥರ ಒಂದು ನಿರ್ಧಾರ ಮಾಡಿಕೊಂಡು ಶಿಫ್ಟ್ ಮಾಡಿದ್ದೆ ಅಂತ ಅಂದಾಗ ಒಳ್ಳೆ ಕೆಲಸ ಮಾಡಿದೆ ಕಣವ, ಇಲ್ಲ ಅಂತ ಅಂದಿದ್ರೆ ಇವತ್ತು ಏನಾಗ್ತಿತ್ತು ಆಗ ಅನಾಹುತಕ್ಕೆ ಏನು ಮಾಡಬೇಕಿತ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳಿದಾಗ ಇಲ್ಲಿ ಆಗ ಒಳ್ಳೇದಾಯಿತು, ಏನೋ ನೀನು ಮಾಡಿದ್ರಿಂದ ಒಂದು ಪುಣ್ಯ ಸಿಕ್ದಂಗೆ ಆಯಿತು ಅಂತ ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಆಲ್ರೆಡಿ ವಿದ್ಯಾ ಸರಿ ಆಯಿತು ಆಗಿದ್ದಾಗಲಿ ಮನೆಯವರೆಲ್ಲ ಬಂದುಬಿಡ್ತಾರೆ, ಫಸ್ಟು ಮಾವಯ್ಯ ಎಲ್ಲಿದ್ದರು ಅದೇ ರೂಮ್ಗೆ ಶಿಫ್ಟ್ ಮಾಡೋಣ ನಡೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಈಶ್ವರಿಗೆ ಹೇಳ್ತಾಳೆ. ಸರಿ ಆಯಿತು ಅಂತ ಕರ್ಕೊಬಂದು ಇಲ್ಲಿ ಈಶ್ವರಿ ಇಲ್ಲಿ ಮುಂಚೆ ಇದ್ದಂಥ ರೂಮ್ಗೆ ಇಲ್ಲಿ ಶಿವರಾಮೇಗೌಡರನ್ನ ಕರ್ಕೊಂಡು ಬರ್ತಾರೆ. ಆವಾಗ ಇಲ್ಲಿ ಈಶ್ವರಿ ಹೇಳ್ತಾಳೆ, ನೋಡವ ವಿದ್ಯಾ, ನಾನು ನಿನ್ನ ಗುಟ್ಟನ್ನು ರೆಡ್ ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ, ದಯವಿಟ್ಟು ಇದೊಂದು ವಿಷಯನ ನೀನೇನೇ ಮನಸ್ಸಲ್ಲಿ ಇಟ್ಕೋ. ಯಾಕೆ ಅಂತ ಅಂದರೆ ಈಗ ಅವನು ನಶೆಯಲ್ಲಿ ಇಂಥ ಒಂದು ಕೆಲಸ ಮಾಡಿದ್ದಾನೆ ಅಂತ ಹೇಳಿದಾಗ ಏನಾರ ಆಗಲಿ ಇಂಥದ್ದೊಂದು ತಪ್ಪನ್ನು ಅವ್ರು ಮಾಡಬಾರ್ದಿತ್ತು, ಆದರೆ ಈ ಥರ ತಪ್ಪನ್ನು ಮಾಡಿದ್ದಾರೆ ಅಂತ ಅಂದರೆ ಅದನ್ನು ಅವ್ರು ಏನಾದ್ರು ನಮ್ಮ ಗೌಡ್ರಿಗೆ ಗೊತ್ತಾಯಿತು ಅಂದರೆ ಅವ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಉಳ್ಸೋಕ್ಕಿಲ್ಲ. ಅವ್ರು ಉಳ್ಸೋಕ್ಕಿಲ್ಲ ಅನ್ನೋದಕ್ಕಿಂತಲೂ ಅವರು ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ನಾಳೆ ದಿವಸ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರನಾದರೂ ನಾನು ಏನೂ ಹೇಳೋದಿಲ್ಲ. ಅದಕ್ಕಿಂತಲೂ ಮುಂಚೆಯಾಗಿ ಇನ್ನೊಂದು ಈ ವಿಷಯ ಏನು ಅಂತ ಅಂದರೆ, ನೀವು ನಿಮ್ಮ ಮಗ ಅಂತಲೂ ಲೆಕ್ಕಿಸ್ದಲೇ ನೀವು ಅವನಿಗೆ ತಲೆಗೆ ಹೊಡೆದು ಮಾವನ ಜೀವನ ಕಾಪಾಡೋಕ್ಕೆ ಮುಂದಾಗಿದ್ದೀರಾ. ಅದಕ್ಕೋಸ್ಕರ ನಾನು ಅಷ್ಟೇ ಆ ಕೃತಜ್ಞತೆಗಾರನು ನಾನು ಇಲ್ಲಿ ಯಾವ ವಿಷಯನ ಯಾರ ಹತ್ರನೂ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಾನು ಒಂದು ಸಲ ಮಾತು ಕೊಟ್ಟರೆ ನಾನು ಯಾವುದೇ ಕಾರಣಕ್ಕೂ ಅಂಥ ತಪ್ಪನ್ನು ನಾನು ಯಾವತ್ತೂ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಭದ್ರ ಮನೆಯಲ್ಲಿ ಮಲಗಿರ್ತಾನೆ. ಆವಾಗ ಇಲ್ಲಿ ಭದ್ರಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಆಗ ಇಲ್ಲಿ ಭದ್ರ ಸಡನ್ನಾಗಿ ನಿದ್ದೆಗಣ್ಣಲ್ಲಿ ಎದ್ಬಿಡ್ತಾನೆ. ಎದ್ಬಿಟ್ಟು ನೀರನ್ನ ತಗೊಂಡು ಕುಡಿತಾನೆ. ಯಾಕೆ ಈ ಥರ ಕೆಟ್ಟ ಕನಸು ಬಿತ್ತು, ಯಾವತ್ತೂ ಕೂಡ ಈ ಥರ ಕೆಟ್ಟ ಕನಸು ಬಿದ್ದಿಲ್ವಲ್ಲ, ಯಾಕೆ ಈ ಥರ ಕೆಟ್ಟ ಕನಸು ಬಿತ್ತು ಇವತ್ತು, ಏನೋ ಕೆಟ್ಟದಾಗುತ್ತೆ ಅನ್ನೋ ಥರ ಮನಸ್ಸಿಗೆ ಏನೋ ಒಂಥರ ತಳಮಳ ಆಗ್ತಾಯಿತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ನಿದ್ದೆಗಣ್ಣಿಂದ ಎದ್ದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಯಾವತ್ತೂ ಈ ಥರ ಆಗಿರಲಿಲ್ಲ, ಒಂದು ವೇಳೆ ಏನಾರು ಅಪ್ಪಾಯಿಗೆ ಏನಾರು ಹೆಚ್ಚು ಕಮ್ಮಿ ಆಗಿದತ್ತಾ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಕೂಡ ಯೋಚನೆ ಮಾಡ್ತಾ ಕೂತಿರ್ತಾನೆ. ಇನ್ನೊಂದು ಕಡೆ ಏನಕ್ಕೆ ಈ ಥರ ಕನಸು ಬಿತ್ತು ಅಂತ ಹೇಳ್ಬಿಟ್ಟು ಯೋಚನೆನ ಮಾಡ್ಕೊಂಡು ಇಲ್ಲಿ ಭದ್ರ ಕೂತಿರ್ತಾನೆ.
ಒಂದು ಕಡೆ ಇಲ್ಲಿ ವಿದ್ಯಾ ಅವ್ರ ಅಮ್ಮ ಮಲಗಿರ್ತಾರೆ, ಅಲ್ಲಿ ಬಂದು ಎಬ್ಬರಿಸ್ತಾಳೆ. ಅವ್ವ ಎದ್ದೇಳವ ಎದ್ದೇಳವ ಅಂತ ಹೇಳ್ಬಿಟ್ಟು. ಅವಾಗ ಏನಿಲ್ಲ ಕಣೆ, ಸ್ವಲ್ಪ ಸುಸ್ತಾಗಿತ್ತಲ್ಲ, ಅದಕ್ಕೆ ಹಾಗೆ ಸ್ವಲ್ಪ ನಿದ್ದೆ ಬಂದುಬಿಡ್ತು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅವರ ಅಮ್ಮ ಹೇಳ್ತಾರೆ. ಆವಾಗ ಸರಿ ಆಯಿತು ನಡಿಯವ ನಾವು ಹೋಗೋಣ ಅಂತಾರೆ. ಹಾಗೇನೋ ಸ್ವಲ್ಪ ಇಲ್ಲಿ ನನಗೂ ಮನ್ಸಿಗೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬಂದಲ್ಲಿ ಅಂತ ಅಂದಾಗ, ಈಗೆಲ್ಲ ಸರಿ ಹೋಗಿದೆ ಮಾವಂಗೆ ಏನೂ ಆಗೋದಿಲ್ಲ ನಡಿ ನಾವು ಹೋಗೋಣ ಅಂತ ಅಂದಾಗ ಇಲ್ಲಿ ವಿದ್ಯಾ ಅವ್ರ ಅಮ್ಮನ ಕರ್ಕೊಂಡು ಹೊರಟ್ಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸುಭಾಷ್ಗೆ ಎಚ್ಚರ ಆಗಿರುತ್ತೆ. ಆಮೇಲೆ ಇಲ್ಲಿ ಈಶ್ವರಿ ಬೈಯೋಕ್ಕೆ ಶುರು ಮಾಡ್ತಾಳೆ. ನಿನಗೆ ಎಷ್ಟು ಹೇಳಿದ್ರು ನೀನು ಕಾಲೆಲ್ಲ ಹಿಡ್ಕೊಂಡಲ್ಲ, ಆದರೂ ಕೂಡ ನೀನು ನನ್ನ ಮಾತನ್ನೇ ಕೇಳಲಿಲ್ವಲ್ಲ, ಏನಕ್ಕಾರೆ ನಾನು ಹೊಟ್ಟೆಲಿ ನೀನು ಉಟ್ಬಿಟ್ಟೆ ಅಂತ ಹೇಳಿದಾಗ, ಇಲ್ಲ ಕಣವ ಸ್ವಲ್ಪ ನಶೆಲಿ ಈ ಥರ ಆಯಿತು ಅಂದಾಗ, ನೀನೇನು ಹೊಸ್ದಾಗಿ ಏನು ಎಣ್ಣೆ ಕುಡಿತಿದ್ದೆನಲ್ಲ, ಏನಕ್ಕಿಂತ ಕೆಲಸ ಮಾಡಿದೆ ಅಂತ ಅಂದಾಗ, ಇಲ್ಲ ಹಂಗಲ್ಲ ಇವತ್ತು ನಾನು ಎಣ್ಣೆ ಕುಡ್ದಿರಲಿಲ್ಲ ಬೇರೆ ಏನೋ ಅಂದಿದ ತಕ್ಷಣ ಈಶ್ವರಿ ಇಲ್ಲಿ ಚಪಾಲಕ್ಕೆ ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಇಲ್ಲಿ ದಿನಕ್ಕೊಂದೊಂದು ಚಟಗಳನ್ನ ಕಲ್ತ್ಕೊಂಡು ಹಾಳಾಗೋಗಿದೆಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ಸರಿ ಆಯಿತು, ನೀನು ಇವತ್ತೇನೇ ಆಯಿತು, ಇವತ್ತಿಂದ ಈಗಲೇ ಈ ಕ್ಷಣದಿಂದಲೇ ನೀನು ಊರು ಬಿಡಬೇಕು ಅಂದಿದ ತಕ್ಷಣ ಇಲ್ಲಿ ಸುಭಾಷ್ ಒಂದು ಕ್ಷಣ ಗಾಬರಿ ಆಗ್ತಾನೆ. ನಾನು ಯಾಕವ ಊರು ಬಿಡಬೇಕು ಅಂದಾಗ, ನೀನು ಪ್ರಾಣ ನೀನು ಉಳಿಸ್ಕೋಬೇಕು ಅಂತ ಅಂದರೆ ನೀನು ಊರು ಬಿಡಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾಳೆ. ಅವಾಗ ಒಂದು ಕಡೆ ಇಲ್ಲಿ ಗಾಬರಿ ಆಗ್ತಾನೆ ಸುಭಾಷು ಕೂಡ. ಈಗಲೇ ಊರು ಬಿಡು ಅಂದರೆ ನಾನು ಎಲ್ಲಿಗೆ ಹೋಗಿ ಏನು ಮಾಡಲಿ ಅಂದಾಗ, ನೀನು ಆಸ್ಪತ್ರೆಯಿಂದ ಕೆಳಗಡೆ ಹೋಗ್ತಿದ್ದಾಗೆ ನಿನ್ನ ಅಕೌಂಟಿಗೆ ದುಡ್ಡು ಬರ್ತೈತೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನೀನು ಫಸ್ಟು ಇಲ್ಲಿ ಇರಬೇಡ, ನೀನು ಪ್ರಾಣ ನೀನು ಉಳಿಸ್ಕೋಬೇಕು ಅಂದರೆ ನಾನು ಹೇಳಿದ್ನ ಮಾಡು, ಇಲ್ಲಿಂದ ಹೊರಡ್ತಾ ಇರು, ಊರು ಬಿಡು, ನಾನು ಇಲ್ಲಿನ ಸಮಯ ಸಂದರ್ಭಗಳನ್ನ ನೋಡಿಕೊಂಡು ನಾನು ನಿನಗೆ ಹೇಳ್ತೀನಿ, ಆವಾಗ ಬೇಕಾದರೆ ನೀನು ಇಲ್ಲಿ ಬರೆಯುವಂತೆ, ಅಲ್ಲಿವರೆಗೂ ನೀನು ಈ ಕಡೆ ತಲೆ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಸುಭಾಷಿಗೆ ಹೇಳ್ತಾ ಇರ್ತಾಳೆ. ಆವಾಗ ಇಲ್ಲಿ ಒಂದು ಕಡೆ ಸುಭಾಷು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಬೆಳಗಾಗುತ್ತೆ. ಬೆಳಗಾದಾಗ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಶಿವರಾಮೇಗೌಡರ ಹತ್ರ ಬರ್ತಾರೆ. ಮನೆಯವರೆಲ್ಲರೂ ಕೂಡ ಬಂದಾಗ ಇಲ್ಲಿ ಶಿವರಾಮೇಗೌಡರಿಗೆ ಪ್ರಜ್ಞೆ ಕೂಡ ಬರುತ್ತೆ. ಅವಾಗ ಎಲ್ಲರೂ ಕೂಡ ತುಂಬಾ ಮನೆಯವರೆಲ್ಲರೂ ಕೂಡ ಖುಷಿ ಆಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅವ್ರ ಅಮ್ಮನೂ ಕೂಡ ಶಿವರಾಮ ಅಂತ ಇಲ್ಲಿ ಕೂಗ್ತಾ ಇರ್ತಾರೆ. ಆವಾಗ ಇಲ್ಲಿ ಶಿವರಾಮೇಗೌಡರು ಕೂಡ ಇಲ್ಲಿ ಭದ್ರಾಗ ಮೇಲೆ ಕೈ ಇಟ್ಟು, ನನಗೇನು ಆಗಲ್ಲ, ನೀವು ಯಾರೂ ಕೂಡ ಗಾಬರಿ ಆಗಬೇಡಿ, ಸಮಾಧಾನವಾಗಿರಿ, ಎಲ್ಲರೂ ಕೂಡ ನೀವು, ನನಗೇನು ತೊಂದರೆ ಆಗಿಲ್ಲ ಅಮ್ಮ, ನೀನು ಅಳಬೇಡ, ಸಮಾಧಾನವಾಗಿರು ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಇಲ್ಲಿ ಧೈರ್ಯನೇ ಹೇಳ್ತಾ ಇರ್ತಾರೆ. ಕಡೆ ಇಲ್ಲಿ ವಿದ್ಯಾನು ಕೂಡ ಇಲ್ಲಿ ತುಂಬಾ ಗಾಬರಿಯಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಷ್ಟರೊಳಗೆ ಕ್ವಾಟ್ಲೆ ಕೂಡ ಇಲ್ಲಿ ವಿದ್ಯಾಗೆ ಫೋನ್ ಮಾಡ್ತಾನೆ. ಕ್ವಾಟ್ಲೆ ಅಣ್ಣ ಏನಾಗ್ತಿದೆ ಅಲ್ಲಿ ಅಂತ ಅಂದಾಗ, ಮಾವಂಗೆ ಪ್ರಜ್ಞೆ ಬಂದಿದೆ, ನೀವು ಗಾಬರಿ ಆಗಿರ್ತೀರ ಅಂತ ಗೊತ್ತು ಅದಕ್ಕೆಮ್ಮ, ಅದಕ್ಕೋಸ್ಕರನೇ ನಿಮಗೆ ನಾನು ಫೋನ್ ಮಾಡಿದ್ದು. ಕ್ವಾಟ್ಲೆ ಹೇಳಿದ ತಕ್ಷಣ ಇಲ್ಲಿ ವಿದ್ಯಾ ತುಂಬಾ ಖುಷಿ ಆಗ್ತಾಳೆ. ಸರಿ ಆಯಿತು ಕ್ವಾಟ್ಲೆ ಅಣ್ಣ, ನೀವು ಹೇಳಿ ಕೇಳಿ ತುಂಬಾ ಮನಸ್ಸಿಗೆ ಖುಷಿ ಆಯಿತು ಅಂದಿದ ತಕ್ಷಣ, ಸರಿ ಆಯಿತು ನಾನು ಮತ್ತೆ ನಿಮಗೆ ಮಾಡ್ತೀನಿ, ಏನಾದರೂ ವಿಷಯ ಇದ್ದರೆ ತಿಳಿಸ್ತೀನಿ ಅಂತ ಹೇಳಿ ಕ್ವಾಟ್ಲೆ ಫೋನ್ನ ಕಟ್ ಮಾಡ್ತಾನೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಏನೇ ಆಗಲಿ ನಮ್ಮ ಮಾವನ ಪ್ರಾಣ ಕಾಪಾಡ್ಬಿಟ್ಟಲ್ಲ ದೇವರೇ, ನೀನು ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ವಿದ್ಯೆಯಲ್ಲಿ ಸಮಾಧಾನ ಮಾಡ್ಕೋತಾಳೆ. ಇನ್ನೊಂದು ಕಡೆ ಇಲ್ಲಿ ಈಶ್ವರಿಯಾಗಿ ಚಿತ್ರ ರೂಮಲ್ಲಿ ಮಾತಾಡ್ತಾ ಇರ್ತಾರೆ. ಇಂಥವು ನಿನ್ನ ತಮ್ಮನ ನಾನು ಯಾಕಾರೆ ಜನ್ಮ ಕೊಟ್ಟನೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಥ ಕೆಲಸ ಮಾಡೋಕೆ ಹೊರಟಿದ್ದ, ಅವನು ಏನಾದರೂ ಈ ಥರ ಕೆಲಸ ಮಾಡಿದ್ದಿದ್ರೆ ಇವತ್ತಿನ ದಿವಸ ಏನಾಗ್ತಿತ್ತು ಗೊತ್ತಾ, ಅವನ ಜೊತೆ ನಾವು ಜೈಲಿಗೆ ಹೋಗ್ತಿದ್ದು, ಇಲ್ಲಾಂದರೆ ನಾವು ಹೋಗಿ ಜೈಲಲ್ಲಿ ಹೋಗಿ ಬಾಯಿ ಬಿಡ್ಕೋಬೇಕಿತ್ತು, ಇಲ್ಲ ಅವ್ನ ಸಮಾಧಿ ಮುಂದೆ ಹೋಗಿ ಅಳ್ತಾ ನಿಂತಿರಬೇಕಿತ್ತು, ಇಲ್ಲ ನಮ್ಮನ್ನು ಸೇರಿಸಿ ಈಗ ನಾವು ಎಲ್ಲರೂ ಕೂಡ ಜೈಲಿಗೆ ಹೋಗ್ಬೇಕಿತ್ತು. ಯಾಕೆ ಅಂತ ಅಂದರೆ ನಾವು ಕೂಡ ಅವನ ಜೊತೆ ಫೋನಾಗಿ ಮಾತಾಡಿದ್ದೀವಲ್ಲ, ತನಿಖೆ ಮೇಲೆ ತನಿಖೆ ಆಗಿದ್ದಿದ್ರೆ ನಿಜ ನಮ್ಮನ್ನೆಲ್ಲನೂ ಇವತ್ತು ಸ್ಟೇಷನ್ಗೆ ಹಾಕಿರೋರು, ಹೆಂಗೋ 3 ಅಡಿ ಬಂದು ಎಲ್ಲನೂ ಕಾಪಾಡಿದ್ಲು, ಅದಕ್ಕೋಸ್ಕರ ಅವಳು ಊರು ಬಿಡಬೇಕಾಯಿತು ಅಂತ ಅಂದಾಗ ಇಲ್ಲಿ ಸುಭಾಷ್ ಊರು ಬಿಡ್ತಿದ್ದಾನೆ ಅಂತ. ಇಲ್ಲ ಅಂತ ಅಂದಿರ ವಿದ್ಯೆ ಬರೋದೊಂದು ಸ್ವಲ್ಪ ಲೇಟ್ ಆಗಿದ್ದಿದ್ರು ಕೂಡ ಇವತ್ತು ನಿನ್ನ ತಮ್ಮ ಜೈಲಲ್ಲಿ ಇಡ್ತಿದ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿಗೆ ಹೇಳಿದಾಗ, ಆಯಿತು ಕಣವ, ಆದರೂ ವಿದ್ಯೆಯಿಂದ ಅತಿ ಆಯಿತು, ಅವಳು ಕಾಲು ಕೈ ಹಿಡಿಯೋಂಥ ಪರಿಸ್ಥಿತಿ ಬಂತಲ್ವ ನಮಗೆ ಅಂತ ಅಂದಾಗ, ಹೌದು ಕಣೆ, ನಿನ್ನ ತಮ್ಮನ ಎತ್ತಿರೋ ತಪ್ಪಿಗೆ ನಾವು ಈ ಥರ ಎಲ್ಲ ಮಾಡಲೇಬೇಕು, ಅವಳು ಹಾಕಿರೋ ಕಂಡೀಷನಿಗೆ ನಾವು ಒಪ್ಕೊಂಡಿರೋ ಮಾತ್ರ ಅವಳು ಅವತ್ತು ಅವನ್ನ ಉಳಿಸ್ತಿದ್ದಿತ್ತು, ಇಲ್ಲಾಂದರೆ ಇಷ್ಟೊತ್ತಿಗೆ ಭದ್ರನೇ ಅವನ್ನ ಸಿಗದಾಗ್ತಿದ್ದ ಅಂತ ಹೇಳಿದಾಗ, ಸರಿ ಆಯಿತು, ನೀವು ಒಪ್ಕೊಂಡಿರೋ ಕಂಡೀಷನಿಗೆ ಅವಳೇ ಹೇಳಿರೋದು, ಅವನು ಊರು ಬಿಡಬೇಕು, ಈ ಮಂಡ್ಯ ಜಿಲ್ಲೆ ಬಾರ್ಡ್ರಲ್ಲೂ ಕೂಡ ಅವನು ಎಲ್ಲೂ ಕಾಣಿಸ್ಕೋಬಾರ್ದು, ಹಂಗಿದ್ರೆ ಮಾತ್ರ ನಾನು ಯಾರಿಗೂ ವಿಷಯ ಹೇಳಲ್ಲ, ಇಲ್ಲಾಂದರೆ ಒಂದು ಕ್ಷಣನೂ ಯೋಚನೆ ಮಾಡ್ದಲೇ ಈ ವಿಷಯ ನಾನು ಏನು ಮಾಡೋಕ್ಕೆ ಬಂದಿದ್ದ ಅಂತ ಎಲ್ಲರಿಗೂ ಹೇಳ್ತೀನಿ ಅಂತ ಇಲ್ಲಿ ವಿದ್ಯಾ ಹಾಕಿರೋ ಕಂಡೀಷನ್ಗೆ ನಾನು ಒಪ್ಕೊಂಡಿರೋದಕ್ಕೆ ಇವತ್ತು ನಿನ್ನ ತಮ್ಮ ಇವತ್ತು ಬದುಕಿದ್ದಾನೆ, ಇಲ್ಲ ಅಂದಿದ್ರೆ ಇವತ್ತು ಅವ್ನು ಏನಾಗ್ತಿದ್ನೋ ಅಂತಲೇ ಹೇಳೋಕ್ಕೆ ಸಾಧ್ಯ ಇಲ್ಲ, ಅವ್ನು ಎತ್ತಿರೋ ತಪ್ಪಿಗೆ ನಾನು ಇದನ್ನೆಲ್ಲ ಅನುಭವಿಸ್ಲೇಬೇಕು, ಅವಳು ಕಾಲು ಹಿಡಿಯೋದೊಂದು ಬಾಕಿ ಇತ್ತು ಅಷ್ಟೇ ಕಣೆ, ಅದು ಬಿಟ್ಟರೆ ಎಲ್ಲನೂ ಮಾಡಿ ಅವಳ ಹತ್ರ ಬೇಡ್ಕೊಂಡಾಯ್ತು ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಇಲ್ಲಿಗೆ ಚಿತ್ರಗೆ ಹೇಳ್ತಾ ಇರ್ತಾಳೆ. ಇಲ್ಲಿ ಇನ್ನೊಂದು ಕಡೆ ಕೂಡ ಚಿತ್ರ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ. ಹೌದು ಕಣೆ, ಪರಿಸ್ಥಿತಿ ಸಂದರ್ಭಕ್ಕೆ ತಕ್ಕಂತೆ ನಾವು ಕೂಡ ಇಲ್ಲಿ ಜೀವನ ಮಾಡಲೇಬೇಕಾಗುತ್ತೆ, ಎಲ್ಲರ ಕಾಲು ಹಿಡಿಲೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈಶ್ವರಿ ಚಿತ್ರ ಹಾಗೆ ಮಾತಾಡ್ತಾ ನಿಂತಿರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮಗೆ ನೆಕ್ಸ್ಟ್ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.